ಸ್ವಲ್ಪ ಹೊಟ್ಟೆ ಒಳಗೆ ಹಾಕಿ ಕೊಟ್ಬಿಟ್ಟಿದ್ರು. ನಾನು ತುಂಬಾ ಆಸ್ಪತ್ರೆ ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಸುತ್ಕೊಂಡ್ ಬಂದೆ. ಆದ್ರೂ ಅಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗಿಲ್ಲ. ಇಲ್ಲಿಗೆ ಬಂದ್ಮೇಲೆ ನಂಗೆ ತುಂಬಾ ಒಳ್ಳೇದಾಗೈತೆ ಮೇಡಮ್ ಅವರೇ. ತುಂಬಾ ದೇವಸ್ಥಾನಗಳಿಗೆ ಹೋಗಿದ್ದೀವಿ. ಬಟ್ ಇಂಥ ಜಾಗದಲ್ಲೇ ಕೆಡಕ್ ಮಾಡಿದ್ದಾರೆ, ಇದೇ ತರ ಆಗಿದೆ ಅಂತ ಯಾವ ಜಾಗದಲ್ಲೂ ಹೇಳಲ್ಲ ಮೇಡಮ್. ಬಟ್ ನಮ್ಗೆ ಅಂತಂದ್ರೆ ತುಂಬಾ ಕೆಡಕಾಗಿತ್ತು. ನನ್ನ ತಮ್ಮಿಂದ್ರಿಗೆಲ್ಲ ಸ್ವಲ್ಪ ಹೊಟ್ಟೆ ಒಳಗೆ ಹಾಕಿ ಕೊಟ್ಬಿಟ್ಟಿದ್ರು. ಈ ಮಾಟ ಮದ್ದು ತರ ಹೊಟ್ಟೆ ಒಳಗೆ ಹಾಕಿ ಕೊಟ್ಟಿದ್ರು. ಬಟ್ ಎಲ್ಲೇ ಸುಮಾರು ಕಡೆ ಎಲ್ಲ ಹೋಗಿದ್ದೀವಿ, ನಮ್ಗೆ ಎಲ್ಲೋ ಸೊಲ್ಯೂಷನ್ ಸಿಕ್ಕಿಲ್ಲ ಮೇಡಮ್. ಬಟ್ ಇಲ್ಲಿ ಬಂದ್ಮೇಲೆ ಇದೇ ತರ ಜಾಗ, ಇಂಥ ಜಾಗದಲ್ಲೇ ಹಾಕಿದ್ದಾರೆ, ಮತ್ತೆ ಹೊಟ್ಟೆ ಒಳಗೆ ಹಾಕಿದ್ದಾರೆ ಅಂತ ಇದೇ ಜಾಗದಲ್ಲಿ ಹೇಳಿದ್ಮೇಲೆ ತುಂಬಾ ಚೆನ್ನಾಗಿ ಒಳ್ಳೆ ಮಿರಾಕಲ್ ಆಗಿದೆ ಮೇಡಮ್. ಆರಾಮಾಗಿದ್ದೀವಿ. ಆಗಿದೆ ಮೇಡಮ್. ಅಂದ್ರೆ ಮೇಡಮ್ ಈಗ ಎಲ್ಲೆಲ್ಲೋ ಹೋಗಿ ದುಡ್ಡು ಖರ್ಚು ಮಾಡ್ಕೊಳ್ಳೋಕ್ಕಿಂತ ದುಡ್ಡು ಕಾಸಿಲ್ಲದೆ ಆರಾಮಾಗಿ ಇಲ್ಲಿ ಬೇಗ ಗುಣ ಮಾಡ್ತಾರೆ ಮೇಡಮ್. ಭಾರಿ ಒಳ್ಳೇದಾಗುತ್ತೆ ನಮಗೆ. ನಮ್ಮ ಮಿಸ್ಸಸ್ಗೆ 2 ವಾರಕ್ಕೆ ಕ್ಲಿಯರ್ ಆಗಿದೆ ಮೇಡಮ್. ನನ್ನ ತಮ್ಮವ್ರಿಗೆಲ್ಲ 1 ವಾರ 2 ವಾರಕ್ಕೆಲ್ಲ ಕ್ಲಿಯರ್ ಆಗಿದೆ ಅವ್ರಿಗೂ. ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಸರ್. ಅಂದ್ರೆ ಇದು ಕೆಲವ್ರಿಗೆ ಇದು ಮಾಟ ಮಂತ್ರ ಅನ್ನೋದು, ಈ ಕೆಡ್ಕೊಳೋದು ಕೆಲವ್ರಿಗೆ ನಂಬಿಕೆ ಇರಲ್ಲ, ಕೆಲವ್ರಿಗೆ ನಂಬ್ತಾರೆ. ಆದ್ರೆ ಕೆಲವ್ರಿಗೆ ಗೊತ್ತಿರಲ್ಲ. ಆದ್ರೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಯಾರಿಗೂ ಏನು ಅಂತ ಸರಿಯಾಗಿ ಗೊತ್ತಿರಲ್ಲ. ಬಟ್ ಅಂದ್ರೆ ಈ ತರ ಬಂದಾಗ ಇಲ್ಲಿ ನೋಡಿದಾಗ ಇಲ್ಲಿ ಕರೆಕ್ಟಾಗಿ 100% ಗ್ಯಾರಂಟಿ ಇದೆ ಇಲ್ಲೋ ಅಂತ ಕರೆಕ್ಟಾಗಿ ಅಂಜನ ನೋಡಿ ಹೇಳ್ತಾರೆ ಸರ್. ತುಂಬಾ ಒಳ್ಳೇದಾಗುತ್ತೆ ಸರ್. ಇಂದ್ರಮ್ಮ ಅಂತ, ನಾನು ರಾಜಗೋಪಾಲ್ ನಗರ. ನನ್ಗೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಒಳ್ಳೇದಾಗೈತೆ ಮೇಡಮ್ ಅವರೇ. ನಾನು ತುಂಬಾ ಆಸ್ಪತ್ರೆ ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಸುತ್ಕೊಂಡ್ ಬಂದೆ. ಆದ್ರೂ ಅಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗಿಲ್ಲ. ಇಲ್ಲಿಗೆ ಬಂದ್ಮೇಲೆ ನಂಗೆ ತುಂಬಾ ಒಳ್ಳೇದಾಗೈತೆ ಮೇಡಮ್ ಅವರೇ. ನಮ್ಗೆ ಮಾಟ ಮಂತ್ರ ಮಾಡಿದ್ರು, ಇಲ್ಲಿಗೆ ಬಂದ್ಮೇಲೆ ಎಲ್ಲ ತೋರ್ಸ್ಕೊಟ್ರು, ಎಲ್ಲ ತೆಗೆದ್ರು. ನಮ್ಗೆ ಇಲ್ಲಿಗೆ ಬಂದ್ಮೇಲೆ ಒಳ್ಳೇದಾಗಿದೆ ಮೇಡಮ್ ಅವರೇ. ಕಂಪ್ಲೀಟ್ ಕ್ಲಿಯರ್ ಆಗಿದೆ ಮೇಡಮ್ ಅವರೇ. ಆರಾಮಾಗಿದ್ದೀವಿ ಮೇಡಮ್ ಅವರೇ. ಹೇಳ್ತೀವಿ, ಇಲ್ಲೋಗಿ ಈ ತಾಯಿ ಸನ್ನಿಧಿಗೆ ಹೋಗಿ ಒಳ್ಳೇದಾಗುತ್ತೆ, ಚೆನ್ನಾಗಿ ಇದ್ ಮಾಡ್ತಾರೆ, ಈ ತಾಯಿ ಸನ್ನಿಧಿಗೆ ಹೋಗಿ ಅಂತಾನೆ ಹೇಳ್ತೀವಿ ಮೇಡಮ್ ಅವರೇ ಬರೋರ್ಗೆಲ್ಲ. ಸರ್ ನನ್ಗೆ ಒಂದು 3 ವಾರದಲ್ಲೆಲ್ಲ ಕ್ಲಿಯರ್ ಆಯ್ತು. ಮೇಡಮ್ ಇತ್ತೀಚೆಗೆ ಏನ್ ಹೇಳ್ತಾರೆ ಗೊತ್ತಾ, ಎಲ್ಲಾ ದೇವಸ್ಥಾನಗಳಲ್ಲೂ ದುಡ್ಡಿನ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್ ಅವರೇ? ಇಲ್ಲಿ ದುಡ್ಡು ಜಾಸ್ತಿ ಇಲ್ಲ, ಕಮ್ಮಿ ದುಡ್ಡಲ್ಲಿ ಎಲ್ಲ ಮಾಡ್ಕೊಡ್ತಾರೆ ಮೇಡಮ್ ಅವರೇ ಇಲ್ಲಿ. ನಮಸ್ತೆ. ಎಲ್ಲಿಂದ ಬರ್ತಿದ್ದೀರಾ? ಮಂಗಳೂರಿಂದ. ಆಕ್ಚುಲಿ ಎಷ್ಟು ದಿನದಿಂದ ಬರ್ತಿರೋದು ಸರ್ ದೇವಸ್ಥಾನಕ್ಕೆ? ನಾವು ಈಗ 4ನೇ ಸಲ ಬರ್ತಾ ಇದ್ದೇವೆ. 4th ಟೈಮ್ ಬರ್ತಾ ಇದ್ದೀರಾ ನೀವು? ಹೌದು. ಓಕೆ, ದೇವಿ ಚಮತ್ಕಾರ ನಿಮ್ ಜೀವನದಲ್ಲಿ ಹೇಗಾಗಿದೆ ಸರ್? ತುಂಬಾ ಚಮತ್ಕಾರ ಉಂಟು, ಇಲ್ಲಿ ಬರ್ಬೇಕು ಜನಗಳು. ಹಾಗೆ ನಮ್ಗೆ ಕೂಡ ಚಮತ್ಕಾರ ಆಗಿದೆ. ನಿಮ್ಮ ನಿಮ್ಮದೇನು ಅಭಿಪ್ರಾಯ ಇಲ್ಲ ಅಂದ್ರೆ ಹೇಳ್ಬೋದಾ, ಯಾವ ತರ ಮಿರಾಕಲ್ ಆಯ್ತು ನಿಮ್ ಜೀವನದಲ್ಲಿ ಅಂತ? ನಮ್ಗೆ ತುಂಬಾ ವರ್ಷದಿಂದ ನಮ್ಗೆ ಮಾಟ ಮಂತ್ರ ಎಲ್ಲ ಆಗಿತ್ತು ನಮ್ಮ ಫ್ಯಾಮಿಲಿಯಲ್ಲಿ. ನಮ್ಗೆ ಗೊತ್ತಾಗ್ಲಿಲ್ಲ. ಆಕ್ಚುಲಿ ನಾವು ಕ್ರಿಶ್ಚಿಯನ್ಸ್. ನಮ್ಗೆ ಗೊತ್ತಾಗ್ಲಿಲ್ಲ. ನಮ್ಮ ಮನೆಯಲ್ಲಿ ತುಂಬಾ ಪ್ರಾಣ ಹೋಯ್ತು. ಇಲ್ಲಿ ಬಂದು ಕೇಳಿದಾಗ ಇಲ್ಲಿ ಏನು ಅವರು ತಿರ್ಗಾ ಮುರ್ಗ ಏನು ಆ ಕಡೆ ಈ ಕಡೆ ಏನ್ ಮಾಡಿ ಹೇಳುದಿಲ್ಲ. ಅವರು ಡೈರೆಕ್ಟ್ ಪಾಯಿಂಟಿಗೆ ಬಂದು ಅವರು ಹೇಳ್ತಾರೆ ಹೇಗೆ ಆಗಿದೆ, ಏನ್ ಮಾಡ್ಬೇಕಂತ. ಜನರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ಸರ್ ದೇವಸ್ಥಾನದ ಬಗ್ಗೆ? ಮೇನ್ ಇವರು ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ಮಾಟ ಮಂತ್ರಕ್ಕೆ ಸ್ಪೆಷಲಿಸ್ಟ್ ಇವರು. ನೆಗೆಟಿವ್ ಎನರ್ಜಿ ಹೌದು.
ಅದೇ ರೀತಿಯಾಗಿ ಎರಡನೇ ಗ್ರಹ ಚಂದ್ರಗ್ರಹನ ಪ್ರಾರ್ಥನೆ ಮಾಡ್ಕೊಳ್ಳಿ. ಚಂದ್ರಗ್ರಹ ಬಂದ್ಬಿಟ್ಟು ಮನಸ್ಸಿಗೆ ಕಾರಕ ಮತ್ತೆ ಮಾತೃಕಾರಕ. ಏನಾದ್ರೂ ಚಂಚಲ ಮನಸ್ಸು ಇದ್ರೆ ಎಲ್ಲವನ್ನೂ ಕೂಡ ಪರಿಹಾರ ಮಾಡಿ ಸ್ಥಿರ ಮನಸ್ಸನ್ನು ಕೊಡ್ಲಿ. ಅದೇ ರೀತಿಯಾಗಿ ಮಾತೃ ನಿಂದನಾ ದೋಷಗಳೇನೇ ಇದ್ರು ಕೂಡ ಎಲ್ಲ ಪರಿಹಾರವಾಗಿ ನಿಮ್ಮ ತಾಯಿಯವರ ಅನುಗ್ರಹ ಆಶೀರ್ವಾದ ಸಿಗಲಿ ಅಂತ ಹೇಳಿ ಎಲ್ಲರೂ ಕೂಡ ಚಂದ್ರಾಯ ನಮಃ ಅಂತ ಹೇಳಿ 9 ಬಾರಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಓಂ ದೇವತಾಭ್ಯೋ ನಮೋ ನಮಃ. ಪ್ರತಿಲಿಂಗದುಜಾರಾಮಂ ನೇರೋದ ಅರ್ಣವಸಂಭವ ನಮಾಮಿ ವೇಣುಂ ವ್ಯೋಮಂ ಗಂಭೋರ ಮುಖಡಬೋಧಯಿತಾಯ ಸೂರ್ಯಗ್ರಹಸ್ಯ ಆಗ್ನೇಯ ದಿಗ್ಭಾಗೆ ಚತುರಾಶ್ರಾಕಾರ ಮಂಡಲೆ ತಂಡಲದಾನ್ಯೋಸ್ಯೋಭಿರ್ ಭಗವಂತಂ ದೇಹೋ ಭುವಃ ಭೂರ್ಭುವಸ್ಸುತಿ ಚಂದ್ರಗ್ರಹಣವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಸ್ಯ ಸ್ವಾಗತಂ ಸುಸ್ವಾಗತಂ ವಂದನಂ ಅಭಿವಂದನಂ ಇದಮಾಸನಂ ಇದಮರ್ಚನಂ. ಅದೇ ರೀತಿಯಾಗಿ ಮೂರನೇ ಗ್ರಹ ಮಂಗಳ ಗ್ರಹನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಂಗಳ ಗ್ರಹನಿಗೆ 3 ಹೆಸರಿದೆ. ಮಂಗಳ ಗ್ರಹ, ಕುಜಗ್ರಹ, ಅಂಗಾರಕ ಅಂತ ಹೇಳಿ ಕರಿತೀವಿ. ಅಂಗಾರಕು ಭೂಮಿಕಾರಕ ಅಂತ ಹೇಳ್ತೇವೆ. ಕುಟುಂಬದಲ್ಲಿ ಯಾರಾದ್ರೂ ಕುಜದೋಷವಿದ್ರೆ ಎಲ್ಲವೂ ಕೂಡ ಪರಿಹಾರವಾಗಿ ಅಂತೇಳಿ ಎಲ್ಲರೂ ಕೂಡ ಮಂಗಳಾಯ ನಮಃ ಅಂತೇಳಿ 9 ಅವರೇ ಪ್ರಾರ್ಥನೆ. ಅಂಗಾರಕ ಪ್ರಚೋದಯ ಅಧಿದೇವತಾ ಪ್ರತ್ಯಾಗ ದೇವತಾ ಸಹಿತಾಯ ಸೂರ್ಯಭುವಸ್ವಃ ಅಂಗಾರಕ ಗ್ರಹನೇ ವಿನಿಯೋಗಃ.